ನಮಸ್ತೆ ಅಣ್ತಮ್ಮ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಬೆಳಗ್ಗೆ ಎದ್ದು ಸೀದಾ ಹೊರಟಿದ್ದೆ ಜಿಮ್ ಕಡೆ. ನಾವೇ ಸೆಲ್ಫ್ ಮೋಟಿವ್ ಆಗಬೇಕು ಗುರು ಲೈಫಲ್ಲಿ ಅಂದ್ಕೊಂಡು ಸೀದಾ ಹೊರಟೆ ಜಿಮ್ ಕಡೆ. ನೀವು ನೋಡ್ತಿರ್ಬೋದು ಬೆಳಗ್ಗೆ ಆಲ್ಮೋಸ್ಟ್ 6:30 6:45 ಆಗಿತ್ತು. ಹಾಗೆ ಇವತ್ತು ಫುಲ್ಲು ಚೆಸ್ಟ್ ಎಕ್ಸಸೈಸ್ ಮಾಡಿದೆ. ಹಾಗೆ ಫುಲ್ಲು ಚೆಸ್ಟ್ ಮಾಡಿದ್ಮೇಲೆ ಟ್ರೈಸಿಪ್ಸ್ ಎಲ್ಲ ಮಾಡಿಕೊಂಡು ಹಾಗೆ ಲಾಸ್ಟ್ ಒಂದು ಫೋಟೋ ತೊಗೊಂಡು ಮಿರರಲ್ಲಿ ಸೀದಾ ಹೊರಟೆ ಮನೆ ಕಡೆ. ನೋಡ್ತಿರ್ಬೋದು ಈಗ ಬೇರೆ ವಿಂಟರ್ ಅಲ್ವಾ, ನಮ್ಮ ಲಂಡನ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂತ. ಫುಲ್ಲು ಪೀಸ್ ಅಂದ್ಕೊಳ್ಳಿ, ನೋಡಿದ್ರೆ ಖುಷಿ ಆಗುತ್ತೆ. ಓಕೆ, ಪೀಸ್ ಆಗಿದೆ ಲೈಫ್ ಅಂತ ಅನಿಸುತ್ತೆ. ಹಾಗೆ ಬರಬೇಕಾದ್ರೆ ಪಾರ್ಕಿಂದ ಬರ್ತಾಯಿದ್ದೆ, ನೀವು ನಾಯಿ ಮಾರಿ ನೋಡ್ತಿರ್ಬೋದು ಎಷ್ಟು ಖುಷಿಯಾಗಿ ಆಟಾಡ್ತಾ ಇತ್ತು ಅಂದರೆ. ಓನರ್ ಅದಕ್ಕೆ ಏನು ರಿಸ್ಟ್ರಿಕ್ಷನ್ಸ್ ಎಲ್ಲ ಏನಿಲ್ಲ, ಅದ್ರ ಪಾಡಿಗೆ ಅದು ಲೈಫಲ್ಲಿ ಆಟಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಲೈಫ್ ಇತ್ತು. ಅದು ನೋಡಿದಾಗ ಅನ್ನಿಸ್ತು ಲೈಫ್ ಈ ಥರ ಇದ್ದರೆ ಹೆಂಗಿರುತ್ತೆ ಅಂತ. ಆಯಿತಾ, ಅವ್ರವ್ರ ಕಷ್ಟ ಅವ್ರಿಗೆ ಇರುತ್ತೆ, ಬಟ್ ಸ್ಟೈಲ್. ಹಾಗೆ ಮನೆ ಕಡೆ ರೀಚ್ ಆದಮೇಲೆ ನಮ್ಮ ಗುಂಡು ಗೊತ್ತಿದೆ ಅವತ್ತು ಫುಲ್ಲು ನಿದ್ದೆ ಮೂಡಲ್ಲಿದ್ದ. ಎಬ್ಸಿ ಮಾತಾಡಿಸ್ತಾ ಇದ್ದೆ. ಯಾಕೋ ಇವತ್ತು ನನ್ನ ಮೇಲೆ ಅಟ್ಯಾಕ್ ಮಾಡಿಲ್ಲ, ನಾರ್ಮಲಿ ಇವನು ಅಟ್ಯಾಕ್ ಮಾಡಿಬಿಡ್ತಾನೆ, ಬಟ್ ಇವತ್ತೇನೋ ಸ್ವಲ್ಪ ಒಳ್ಳೆ ಮೂಡಲ್ಲಿದ್ದ ಏನೋ ಅಂತ. ಆದರೆ ಎಷ್ಟು ಕ್ಯೂಟಾಗಿದೆಯೋ ಅಷ್ಟು ಟೆರರ್ ಆಗೇ ಇದೆ ಅದು. ನಜ್ಜಿ ಯಾವುದು ಏನು ಕಮ್ಮಿ ಏನಿಲ್ಲ. ಹಾಗೆ ತಲೆನೋವ್ತಿತ್ತು ಅಂತ ಬಂದಿದ ತಕ್ಷಣ ಒಂದು ಬಿಸಿ ನೆಸ್ಕೆಫೆ ಕಾಫಿ ಮಾಡಿಕೊಂಡೆ. ಲಂಡನಲ್ಲಿ ಬೆಳಗ್ಗೆ ಚಳಿಯಲ್ಲಿ ನೆಸ್ಕೆಫೆ ಕಾಫಿ ಕುಡಿಯೋದೇ ಒಂಥರ ಮಜಾ ಅಂದ್ಕೊಳ್ಳಿ. ಹಾಗೆ ಜಿ ಫಾರ್ ಜೀನಿಯಸ್ ಅಂತ ಪಾರ್ಲೆ ತಿಂದ್ಕೊಂಡು ಹಾಗೆ ಇವತ್ತು ಮಧ್ಯಾಹ್ನ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ಹಾಗೆ ಮಧ್ಯಾಹ್ನ ಒಂದು ಎಗ್ ರೈಸ್ ಮಾಡಿಕೊಂಡೆ. ರಾತ್ರಿ ಕೂಡ ಇದೇ ಆಯಿತು. ಇವತ್ತಿಗೆ ನನ್ನ ಬ್ಲಾಗ್ ಮುಕ್ತಾಯ.